ಈ ಕರಾವಳಿಗರಿಗೆ ಕಂಬಳ ಅಂದ್ರೆ ಇನ್ನಿಲ್ಲದ ಪ್ರೀತಿ. ಕಾರಣ ಕಂಬಳ ಅನ್ನೋದು ಆ ಭಾಗದ ಮಣ್ಣಿನ ಅಸ್ಮಿತೆ. ಅನಾದಿ ಕಾಲದಿಂದಲೂ ಕೂಡ ಹಿರಿಯರು ನಡೆಸ್ಕೊಂಡು ಬಂದಿರುವಂತಹ ಕ್ರೀಡೆ ಅನ್ನೋ ಕಾರಣಕ್ಕೆ ಆ ಭಾಗದ ಜನರ ಅಚ್ಚುಮೆಚ್ಚುಗೆ ಈ ಕ್ರೀಡೆ ಕೂಡ ಸಾಕ್ಷಿಯಾಗುತ್ತೆ. ಸರಿಸುಮಾರು 350 ವರ್ಷಗಳ ಇತಿಹಾಸವನ್ನ ಕೂಡ ಈ ಕಂಬಳ ಹೊಂದಿದೆ. ಹಾಗಾಗಿ ಈ ಬಾರಿ ಕೂಡ ಕಂಬಳವನ್ನ ಅದ್ಧೂರಿಯಾಗಿ ನಡೆಸಲಾಗ್ತಾ ಇದೆ ಅಂತೆ. ಈ ಕುರಿತ ಒಂದು ವಿಶೇಷ ರಿಪೋರ್ಟ್ ಇಲ್ಲಿದೆ ನೋಡಿ. ಹೊನಲು ಬೆಳಕಿನ ಅಲಂಕಾರದ ನಡುವೆ ಕಂಬಳ ಕೆರೆಯಲ್ಲಿ ದೈತ್ಯ ಕೋಣಗಳ ಜಬರ್ದಸ್ತ್ ಓಟ ಕಂಡು ಬಂದಿದ್ದು ಇತಿಹಾಸ ಪ್ರಸಿದ್ಧ ಐಕಳ ಬಾವ ಕಂಬಳದಲ್ಲೇ. ಐಕಳ ಕಂಬಳ ಜೋಡುಕೆರೆ ಕಂಬಳವಾಗಿ ಈ ವರ್ಷಕ್ಕೆ 50 ವರ್ಷ ಪೂರೈಸಿದೆ. ಹೀಗಾಗಿ ಐಕಳ ಬಾವ ಕಾಂತಾಬಾರೆ ಬೂದಾಬಾರೆ ಕುಂಬಳ ಸಮಿತಿಯಿಂದ ಅದ್ದೂರಿಯಾಗಿ ಕಂಬಳ ಕೂಟವನ್ನ ಆಯೋಜಿಸಲಾಗಿತ್ತು. ಮಂಗಳೂರಿನ ಐಕಳ ಕಂಬಳಕ್ಕೂ ದೈವಾರಾಧನೆಗೂ ಅವಿನಾಭಾವ ಸಂಬಂಧ ಇದೆಯಂತ. ಹೀಗಾಗಿ ಐಕಳ ಮನೆತನದತ್ತ ನಾಗದೈವ ದೇವರಿಗೆ ಪೂಜೆಯಾದ ಬಳಿಕ ಕಂಬಳವನ್ನ ನಡೆಸುತ್ತಿದ್ದಾರೆ. ಕಂಬಳ ಬಹಳ ವಿಜೃಂಭಣೆಯಿಂದ ಈ ಸಲದ ಕಂಬಳದ ಪೈಕಿಯಲ್ಲಿ ಅತ್ಯಂತ ಅದ್ಧೂರಿಯಿಂದ ಈ ಕಂಬಳವನ್ನು ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಕಂಬಳ ಒಂದು ಜಾನಪದ ಕ್ರೀಡೆ, ಕಂಬಳ ಒಂದು ರೈತಾಪಿ ವರ್ಗದ ಕ್ರೀಡೆ, ಕಂಬಳ ಒಂದು ಈ ಭಾಗದ ಜನರ ಜೀವನಾಡಿ ಕ್ರೀಡೆ. ಈ ಕ್ರೀಡೆಯನ್ನು ಪೋಷಿಸಬೇಕು, ಬೆಳೆಸಬೇಕು, ಈ ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ನೀವು ನೋಡಿದಿರಿ, ಯುವಕರು, ಮಹಿಳೆಯರು ಎಲ್ಲರೂ ಈ ಕಂಬಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳವನ್ನು ಈ ದಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಐಕಳ ಕಂಬದಲ್ಲಿ 1977ರ ಬಳಿಕ ಜೋಡುಕೆರೆ ಕಂಬಳ ಸ್ಪರ್ಧೆ ಆರಂಭಗೊಳಿಸಲಾಯಿತು. ಈ ಬಾರಿ 50 ವರ್ಷವನ್ನ ಪೂರ್ಣಗೊಳಿಸಿದ ಹಿನ್ನೆಲೆ ಕಂಬಳವನ್ನ ಅದ್ದೂರಿಯಾಗಿ ಮಾಡಲಾಗಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾದ ಬೆಳಪು ದೇವಿ ಪ್ರಸಾದ್ ಶೆಟ್ಟಿಯವರ ನೇತೃತ್ವದಲ್ಲೇ ಐಕಳ ಕಂಬಳ ನಡೆಯುವುದರಿಂದ ಮಾದರಿ ಕಂಬಳವನ್ನಾಗಿ ಮಾಡಲಾಗಿದೆ. ಈ ಬಾರಿ ಹಲವು ಸಾಧಕರಿಗೆ ಸನ್ಮಾನದ ಜೊತೆಗೆ ಅತ್ಯಾಕರ್ಷಕ ಟ್ರೋಫಿ, ನಗದು ಬಹುಮಾನವನ್ನು ಐಕಳ ಕಂಬಳದಲ್ಲಿ ವಿಜೇತರಿಗೆ ನೀಡಲಾಗಿದೆ. ಒಟ್ಟಾರೆ ಐಕಳ ಕಂಬಳ ಕೇವಲ ಕಂಬಳವಾಗಿ ಆಚರಣೆ ಮಾಡದೆ ಐಕಳೋತ್ಸವ ಆಗಿ ಸಂಭ್ರಮದಿಂದ ನಡೆಸಲಾಗಿದೆ. ಕಂಬಳ ಅನ್ನೋದು ಕರಾವಳಿ ಕರ್ನಾಟಕದ ವಿಶೇಷವಾಗಿ ತುಳುನಾಡಿನ ಹೆಮ್ಮೆಯ ಪಾರಂಪರಿಕ ಕ್ರೀಡೆ. ಕೃಷಿಯ ಹಿನ್ನೆಲೆ ಹೊಂದಿರುವ ಈ ಕ್ರೀಡೆ ಇಂದು ದೇಶಾದ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಕ್ಯಾಮರಾಮನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದುಂಡೋಲಿ, ಗ್ಯಾರಂಟಿ ನ್ಯೂಸ್, ಮಂಗಳೂರು.